ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ವ್ರತವನ್ನ ಯಾರೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀರೋ ನಿಮ್ಗೆಲ್ರಿಗೂ ಈ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ನೀವು ಕಳಶವನ್ನ ಕೂರ್ಸೋದಕ್ಕೆ ಅಂತ ಅಕ್ಕಿಯನ್ನ ಯಾವ ಲೋಟದಲ್ಲಿ ಅಳತೆ ಮಾಡಿ ಹಾಕಿರ್ತೀರೋ ಅದೇ ಲೋಟದಲ್ಲಿ ವಿಸರ್ಜನೆ ಮಾಡಿದ ನಂತರ ಅದನ್ನ ತೆಗೆಯುವಾಗ ನೀವು ಟೆಸ್ಟ್ ಮಾಡಿ ನೋಡಿ. ಖಂಡಿತ ನಿಮ್ಮ ಪೂಜೆ ಫಲಿಸಿದ್ರೆ, ಮಹಾಲಕ್ಷ್ಮಿಗೆ ನಿಮ್ಮ ವ್ರತ ಸಲ್ಲಿದ್ರೆ ಖಂಡಿತವಾಗಿಯೂ ನಿಮ್ಗೆ ಒಂದ್ ಸ್ವಲ್ಪ ಪ್ರಮಾಣದ ಅಕ್ಕಿಯಾದರೂ ಸಿಕ್ಕೇ ಸಿಗುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು ಈ ಲೋಟದಲ್ಲಿ 3 ಲೋಟದಷ್ಟು ಅಳತೆ ಮಾಡಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಲಕ್ಷ್ಮಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿದ್ದೆ. ಪೂಜೆ ಆದ ನಂತರ ವಿಸರ್ಜನೆ ಆದ್ಮೇಲೆ ಇವಾಗ ನಾನು ಕೂಡ ನನ್ನ ಪೂಜೆ ಫಲಿಸಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಇದನ್ನ ಅಳತೆ ಮಾಡಿ ನೋಡ್ತಾ ಇದ್ದೀನಿ. ನನ್ನ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ತಾಯಿ ನನಗೆ ಪ್ರಸಾದವನ್ನ ಕೊಡ್ತಾಳೆ ಅಂತ ನಂಬಿಕೆಯಿಂದ ತೆಗೆದೆ. ಅದೇ ರೀತಿಯಾಗಿ ನನಗೆ ಸ್ವಲ್ಪ ಪ್ರಮಾಣದ ಅಕ್ಕಿ ಹೆಚ್ಚಿಗೆ ಸಿಕ್ತು. ನೋಡಿ ತುಂಬಾನೇ ಖುಷಿ ಆಯ್ತು. ನೀವು ಕೂಡ ಇದನ್ನ ಮನೆಯಲ್ಲಿ ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಪೂಜೆ ಫಲಿಸಿದ್ರೆ ನಿಮಗೂ ಕೂಡ ಖಂಡಿತ ಈ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಸಿಕ್ತು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಅಕ್ಕಿ ನನಗೆ ಎಕ್ಸ್ಟ್ರಾ ಸಿಕ್ಕಿದೆ. ನೀವು ಕೂಡ ಪರೀಕ್ಷೆ ಮಾಡಿ ನೋಡಿದಾಗ ಇದೇ ರಿಸಲ್ಟ್ ಸಿಕ್ಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಈ ವರ್ಷ ಪರೀಕ್ಷೆ ಮಾಡೋಕ್ಕಾಗಿಲ್ಲ, ಬರೋ ವರ್ಷ ನೀವು ಇದನ್ನ ಮಾಡಿ ನೋಡಿ, ನಿಮ್ಗೂ ಕೂಡ ಇದೇ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.